ಹಾಸನ ಜಿಲ್ಲಾ ಪಂಚಾಯಿತಿಯ ನೂತನ ಸಿಇಒ ಆಗಿ ಶುಭಂ ಶುಕ್ಲಾ ಅಧಿಕಾರ ಸ್ವೀಕರಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಉಪವಿಭಾಗಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅನುಭವವಿರುವುದಾಗಿ ತಿಳಿಸಿದರು. ಜಿಲ್ಲೆಯ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡು ಕುಡಿಯುವ ನೀರು, ಮೂಲಭೂತ ಸೌಕರ್ಯ ಸೇರಿದಂತೆ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡುವುದಾಗಿ ಹೇಳಿದರು. ಜೊತೆಗೆ ಸಮಾಜದ ಕಟ್ಟಕಡೆಯ ಜನರಿಗೆ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮನ್ವಯವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವುದಕ್ಕಿಂತ ಜನರ ಮಧ್ಯೆ ತೆರಳಿ ಕೆಲಸ ಮಾಡುವುದೇ ಉತ್ತಮ ಎಂದು ಅಭಿಪ್ರಾಯಪಟ್ಟ ಅವರು, ತಮ್ಮ ಮಟ್ಟದಲ್ಲಿ ಬಗೆಹರಿಯಬಹುದಾದ ಸಮಸ್ಯೆಗಳನ್ನು ನಿಷ್ಪಕ್ಷಪಾತವಾಗಿ ಪರಿಹರಿಸಲಾಗುವುದು ಎಂದರು. ಇನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುವ ಸಮಿತಿಯ ಮೂಲಕ ಜಿಲ್ಲೆಯ ಸಮಸ್ಯೆಗಳ ಪರಿಹಾರ ಹಾಗೂ ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ನಾನು ಶುಭಂ ಶುಕ್ಲಾ, 2022 ಬ್ಯಾಚ್ IAS ಆಫೀಸರ್, ಕರ್ನಾಟಕ ಕಾಡರ್. ನಾನು ಇವತ್ತು ಬೆಳಿಗ್ಗೆ 16ನೇ ತಾರೀಕು 16 ಮೇ 2026ಕ್ಕೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಹಾಸನ ಅಲ್ಲಿ ಚಾರ್ಜ್ ತೊಗೊಂಡಿದೆ. ನಾನು ಇದಕ್ಕಿಂತ ಮುಂಚೆ ಸವಣೂರಲ್ಲಿ ಹಿರಿಯ ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಾನು ಅಧ್ಯಯನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ನನಗೆ ಆಸೆ ಇದೆ, ಇಲ್ಲಿ ನಾವು ಪ್ರಗತಿ, ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಷಯ ಸಂಬಂಧಪಟ್ಟ ಒಳ್ಳೆಯ ಕೆಲಸ ಮಾಡ್ತೀವಿ ಮತ್ತು ಜಿಲ್ಲಾಡಳಿತ ನಮ್ಮದು ಆಯ್ಕೆಯಾದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳ ಜೊತೆಗೇ ಕೂಡ ಸಮನ್ವಯವಾಗಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನನ್ನ ಆಸೆ. ಸರ್ಕಾರದಿಂದನೇ ನಮ್ಮ ಎಲ್ಲ DC, CEOs, ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಹಂತದ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಹೋಗಿದೆ, ಯಾರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಮಿಸಬಾರ್ದು. ಅದೇ ವಿಷಯ ಸಂಬಂಧಪಟ್ಟ ನಾವು ಚರ್ಚೆ ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ. DC ಮೇಡಮ್ ಅಧ್ಯಕ್ಷತೆಯಲ್ಲಿ ನಾವು ಟಾಸ್ಕ್ ಫೋರ್ಸ್ ಮಾಡ್ತಾಯಿದ್ವಿ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಟಾಸ್ಕ್ ಫೋರ್ಸ್ ಕೂಡ ಆಗ್ತಾಯಿದೆ. ಅವರು ಸರ್ಕಾರದ ನಿಯಮ ಪ್ರಕಾರ ನಮಗೆ ಏನೇನು ನಿಯಮ ಕೊಟ್ಟಿದ್ದಾರೆ, ಪ್ರೈವೇಟ್ ಬೋರ್ವೆಲ್ಸ್ ಆಗಲಿ ಅಥವಾ ಟ್ಯಾಂಕರ್ಸ್ ಆಗಲಿ, ಅದು ನಿಯಮಗಳ ಪ್ರಕಾರ ನಾವು ಆದಷ್ಟು ಸಾಧ್ಯ ನಮ್ಮದು ಕವರೇಜ್ ಟಾರ್ಗೆಟ್ 100%. ಯಾವುದೇ ಹಳ್ಳಿಯಲ್ಲಿ ಇಂಥ ಕುಡಿಯೋ ನೀರಿದು ಸಮಸ್ಯೆ ಆಗಬಾರ್ದಂತ ಇದು ನಮ್ಮದು ಜಿಲ್ಲಾ ಮಟ್ಟದ ಟಾರ್ಗೆಟು. ಇದು ಟಾರ್ಗೆಟ್ ನಮಗೆ ಸರ್ಕಾರ ಕೊಟ್ಟಿದ್ದಾನೆ. ಸೊ ಇದು ನಾವು ಅಚೀವ್ ಮಾಡಲಿಕ್ಕೆ ನಾನು ಮನುಷ್ಯ. ಸೊ ಇದರಲ್ಲಿ ನಮ್ಮದು ಎಲ್ಲರ ಜೊತೆ ಸಮನ್ವಯವಾಗಿ ಕೆಲಸ ಮಾಡಿ ಇದರ ನಾವು ಅಚೀವ್ ಮಾಡ್ತೀವಿ. ಸರ್, ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದು 7 ವರ್ಷ ಆಗಿದೆ ಸರ್, ಇನ್ಕ್ಲೂಡಿಂಗ್ TP ಆ್ಯಂಡ್ GP ಆಲ್ಸೋ. ಈ ಎಲ್ಲೂ ಕೂಡ ಚುನಾಯಿತ ಬಾಡಿ ಇಲ್ಲ, ಓನ್ಲಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ನಿಮಗೆ ಮೊದಲ ಬಾರಿಗೆ CEO ಆಗಿ ಜವಾಬ್ದಾರಿ ತಗೊಂಡಿದ್ದೀರಾ. ಇದು ಅಂತ ನಿಮಗೆ ಚಾಲೆಂಜ್ ಅಂತ ಅನ್ಸುತ್ತೆ. ಆಯಿತು, ಚಾಲೆಂಜ್ ಬರಲಿ. ಚಾಲೆಂಜ್ ಬಂದರೆ ನಮ್ಮ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಉತ್ತಮ ಅವಕಾಶ ಸಿಕ್ಕಿದೆ. ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತಾ, ಅವರು ನನಗೆ ಅಂಥ ಯೋಗ್ಯ ಅನಿಸಿದ್ದಾರೆ. ದಟ್ ನಾನು ಇದು ಹುದ್ದೆಗೆ ನಾನು ಬಂದು ಇಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು, ನಮ್ಮ ಮೇಲೆ ಅವರು ಭರವಸೆ ಇಟ್ಕೊಂಡಿದ್ದಾರೆ. ಸೊ ಬಾಡಿ ಎಲೆಕ್ಷನ್ ಯಾವಾಗ ಆಗುತ್ತೆ, ಏನಾಗುತ್ತೆ, ನಮಗೆ ಏನಾದರೂ ನಿರ್ದೇಶನ ಬಂದರೆ ನಾವು ಅದೇ ಪ್ರಕಾರ ಮಾಡ್ತೀವಿ. ಬಟ್ ಸದ್ಯಕ್ಕೆ ನಮಗೆ ಏನು ಸಿಗ್ತಾ ಇದೆ ಅದರ ಬೇಸಿಸ್ ಮೇಲೇ ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾವು ನಿಮ್ಮೆಲ್ಲರಿಗೆ ಪ್ರಾಮಿಸ್ ಮಾಡ್ತಾಯಿದ್ವಿ. ಸರ್, ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ, ಜಿಲ್ಲೆಯ ಎಂಟೈರ್ ಹಾಸನ ಜಿಲ್ಲೆಯ ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತೀರಾ ಸರ್? ಈ ಕೆಲವೊಂದು ಕಡೆ ಕೆಲಸ ಸ್ವಲ್ಪ ನಿಧಾನವಾಗುತ್ತೆ, ಕೆಲವೊಂದು ಕಡೆ ಕಂಪ್ಲೇಂಟ್ ಇದೆ, ಅಂಥ ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತೀವಿ? ನಾನು ಒಂದೇ ಮೇಜರ್ ಎಲ್ಲ ಸೂಚನೆ ಕೊಡ್ತಾಯಿದ್ದೀನಿ, ಒಂದು ನಿರ್ದೇಶನ ಕೊಡ್ತಾಯಿದ್ದೀನಿ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಸಮರ್ಪಣೆಯಾಗಿ ಮತ್ತು ಪ್ರಾಮಾಣಿಕತೆಯಾಗಿ ಕೆಲಸ ಮಾಡಬೇಕು, ಜನರ ಪರವಾಗಿ ಕೆಲಸ ಆಗಬೇಕು, ನಿಯಮದಂತೆ ಕೆಲಸ ಆಗಬೇಕು. ನಿಯಮ ಬಿಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ನಮಗೆ ಇಲ್ಲ, ಯಾರಿಗೂ ಇಲ್ಲ. ಏನು ನಿಯಮಗಳಿದೆ ಅದು ನಿಯಮ ಪ್ರಕಾರ ಕೆಲಸ ಮಾಡಿದರೆ ನಮ್ಮದು ವೃತ್ತಿ ಜೀವನ ಸೌಮ್ಯ ಆಗುತ್ತೆ ಮತ್ತು ನಾವು ನಮ್ಮದು ಪಾಯಿಂಟ್ಗೆ, ನಮ್ಮದು ಪೊಸಿಷನ್ಗೆ ನಾವು ಜಸ್ಟಿಫೈ ಸರಿಯಾಗಿ ಮಾಡ್ಬೋದು. ಸೊ ಇದೇ ನಿಮ್ಮೆಲ್ಲರಿಗೆ ನಿರ್ದೇಶನ. ಒಳ್ಳೆಯ ಕೆಲಸ ಮಾಡಿ, ಜನರ ಪರವಾಗಿ ಕೆಲಸ ಮಾಡಿ, ಬಡವರ ಪರವಾಗಿ ಕೆಲಸ ಮಾಡಿ, ಹಿಂದುಳಿದ ವರ್ಗದ ಪರವಾಗಿ ಕೆಲಸ ಮಾಡಿ, ದಲಿತರ ಪರವಾಗಿ ಕೆಲಸ ಮಾಡಿ ಮತ್ತು ತಲೆ ಎದ್ದು ಕೆಲಸ ಮಾಡಿ.